ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಗೈಸ್. ಆ್ಯಕ್ಚುಲಿ ನಿನ್ನೆ ನಾನು ಚಿಕ್ಕಮಗಳೂರಿಗೆ ಬಂದಿದ್ದೆ, ಬಟ್ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಲ್ಲ ಪ್ಲೀಸ್ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್. ಇವತ್ತೊಂದು ಇಂಟರ್ವ್ಯೂ ಇದೆ, ಹಾಗಾಗಿ ಈಗ ಹೊರಟಿದ್ದೀನಿ ಸ್ಯಾರಿ ಉಟ್ಕೊಂಡು. ಇದು ನಮ್ಮಮ್ಮನ ಸ್ಯಾರಿ, ಅವತ್ತು ನಮ್ಮಮ್ಮನ ಸ್ಯಾರಿನೇ ನಂಗೆ ಲಕ್ಕಿಯಸ್ಟ್ ಸ್ಯಾರಿ. ಇವತ್ತು ಅಷ್ಟೇ ನಮ್ಮಮ್ಮನ ಲಕ್ಕಿಯಸ್ಟ್ ಸ್ಯಾರಿ, ನಮ್ಮಮ್ಮನ ಸ್ಯಾರಿ ಲಕ್ಕಿ ನನಗಾಗುತ್ತೆ ಅಂತ ಇವಾಗ ಹೊರಡ್ತಾ ಇದ್ದೀನಿ. ಹೋಗ್ಬಿಟ್ಟು ಏನೆಲ್ಲ ಆಗುತ್ತೆ ಅಂತ ಬಂದುಬಿಟ್ಟಿದ್ದೀನಿ. ನೀವು ಸದ್ಯ ಹೊರಟೆ ಟೈಮ್ ಆಯಿತು. ಬಾಯ್, ಅಪ್ಪ ಕಾಯ್ತಾ ಇದ್ದಾರೆ. ಓಕೆ, ಫೈನಲಿ ನನಗೆ ಎಕ್ಸಾಮ್ ಇತ್ತು, ಇಂಟರ್ವ್ಯೂ ಇತ್ತು, ಹಾಗೆ ಡೆಮೋ ಇತ್ತು, ಎಲ್ಲ ಮುಗಿಸ್ಕೊಂಬಂದೆ. ತುಂಬ ಎದ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ ತುಂಬ ಜನ ಬಂದುಬಿಟ್ಟಿದ್ರು. ನಾನು ಅಂದ್ಕೊಂಡೆ ಹೋಗೆ ಅಂತ, ಬಟ್ ಇವಾಗ ಮಾಡಿ ಬಂದಿದ್ದೀನಿ. ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅವ್ರ ಕಡೆಯಿಂದ. ನನಗೆ ಎಂತ ಅನಿಸ್ತಾ ಉಂಟು, ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಿದೆ. ಈ ಥರ ಡೆಮೋ ಎಲ್ಲ ಕೊಟ್ಬಿಟ್ಟು ನಾನು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದೆ. ಇವಾಗ ಟೈಮ್ ಬಂದು 12:15 12:10 ಅಂತ ಅಂತೀನಿ. ಇಲ್ಲೇ ತನಕ ಮಾಡಿಸಿದ್ರು. ನನ್ನ ಕೈ ಬರೆದು ಕೈಯೇ ಅಷ್ಟು ಪೇನ್ ಆಗಿಬಿಡ್ತು. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಹೊಸದಾಗಿ ಅಂತ ಅನಿಸ್ತು. ಇವಾಗ ಸದ್ಯಕ್ಕೆ ನಾನು ಇನ್ನು ಸ್ಯಾರಿ, ಮೇನ್ ನಮ್ಮಮ್ಮನ ಸ್ಯಾರಿ ನಂಗೆ ಲಕ್ಕಿಯಸ್ಟ್ ಅಂತ ಹೇಳಿದ್ನಲ್ಲ, ಲಕ್ಕಿನೇ ಆಗಿದೆ. ನನಗೆ 100ಗೆ 100% ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅಂದ್ಕೊತೀನಿ. ಈಗ ಸದ್ಯಕ್ಕೆ ಮಡಿಕೇರಿಗೆ ಹೊರಡೋಣ ಅಂತ ಹೇಳಿ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಪ್ರಮೋದ್ ಅವ್ರಿಗೆ ಒಂದು ಕಾಲ್ ಮಾಡ್ತೀನಿ ಏನಂತ ನೋಡಿಬಿಟ್ಟು ಇನ್ನು ಹೊರಡೋದೆ. ಮತ್ತು ಲಂಚಿಗೆ ಇವತ್ತು ಬಿರಿಯಾನಿ ಇದೆ, ಬಿರಿಯಾನಿ ತಿಂದ್ಕೊಂಡು ಓಡ್ಬಿಡೋಣ ಅಂದ್ಕೊಂಡಿದ್ದೀನಿ. ಮನೇಲಿ ಎಲ್ಲರೂ ನಿಂತ್ಕೊಂತಿದ್ದಾರೆ, ಬಟ್ ಶ್ರೇಯಾಂಶನ ಬಿಟ್ಟು ಬಂದುಬಿಟ್ಟಿದ್ದೀನಿ. ನೀವು ಹೊರಡಲೇಬೇಕು, ಹಾಗಾಗಿ ಇನ್ನೇನು ಹೊರಡ್ತೀನಿ ಗೈಸ್. ಇನ್ನು ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ರೆಡಿ ಆಗಿಬಿಡ್ತೀನಿ. ಆಯಿತಾ? ನಮ್ಮ ಐಶಾ ಆಂಟಿ ನಿನ್ನೆ ನಾನು ಬಂದಿದ್ದೆ ಅಂತೇಳ್ಬಿಟ್ಟು ನಿನ್ನೆ ನೈಟ್ ಬಿರಿಯಾನಿ ಮಾಡಿಕೊಟ್ರು. ಅದನ್ನ ನಾನು ಇವತ್ತು ಮಧ್ಯಾಹ್ನ ತಿಂತಾ ಇದ್ದೀನಿ, ಬಿರಿಯಾನಿ ಮತ್ತು ಪಾಯಸ. ನಾನು ಹೋಗಿ ಬರ್ತೀನಿ. ಬಾಯ್ 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 ಲಕ್ಕಿಮಾ, ಟಾಟಾ ಬಾಯಿ ಚುಮ್ಮಿ ಬಾಯಣ್ಣ. ಗೈಸ್, ಇವಾಗ ಬಸ್ ಸ್ಟ್ಯಾಂಡ್ ರೀಚ್ ಆದೆ. ಅಪ್ಪ ನೋಡ್ತಾ ಇದ್ದಾರೆ ಬಸ್ ಯಾವುದಾದ್ರೂ ಇದೆಯಾ ಅಂತೇಳ್ಬಿಟ್ಟು. ಇವಾಗ ಫಸ್ಟ್ ನಾನು ಹಾಸನ ಬಸ್ ಹಿಡಿಬೇಕಾಗುತ್ತೆ. ಹೋಯ್ತಾ? ಬಾಯ್. ಹಾಂ ಹಾಂ ಟಾಟಾ. ಅಪ್ಪ ಬಿಟ್ಟು ಹೊರಡ್ತಿದ್ದಂಗೆ ಬಸ್ ಕೂಡ ಹೊರಟು. ಅದರಲ್ಲಿ ನೋಡಿದೆ ಒಬ್ಬರು ಕುಡ್ದಿರೋರು ನನ್ನ ಪಕ್ಕ ಬಂದು ಕೂತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಮೆಂಟಲಿ ಫಿಸಿಕಲಿ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನನಗಂತೂ ಹಿಂಸೆಯಾಗಿ ಸರಿ ಬೈದ್ಬಿಟ್ಟು ಹಿಂದೆ ಹೋಗಿ ಕೂತ್ಕೊಂಡೆ ನಾನು. ಅದಾದಮೇಲೆ ಯಾವಾಗ ಒಂದು ಸತಿ ಹಾಸನ ತಲುಪಿದ್ರೆ ಸಾಕು ಅಂತೇಳ್ಬಿಟ್ಟು ಬಂದು ಹಾಸನ ತಲುಪಿ ನೋಡಿದ್ರೆ ಮಡಿಕೇರಿಗೆ ಒಂದು ಬಸ್ಸು ಕೂಡ ಇದ್ದಿಲ್ಲ. ಹಾಗಾಗಿ ಕುಶಾಲನಗರಕ್ಕೆ ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಯಾಕಂದರೆ ನಾನು ತಲುಪಬೇಕಂದ್ರೆ 3 ಗಂಟೆ. ಇನ್ನು ಕುಶಾಲನಗರ ಬಸ್ ಹತ್ತಿ ನಾನಿನ್ನು ಮಡಿಕೇರಿ ತಲುಪಬೇಕಾಗಿತ್ತು. ಕುಶಾಲನಗರ ಬಸ್ ಹತ್ತಿದ್ರೆ ಅದು ಸಹ ರಾಮನಾಥಪುರದಲ್ಲಿ ನನಗೆ ಕೈ ಕೊಟ್ಬಿಡ್ತು. ಮತ್ತು ಬೇರೆ ಬಸ್ಸನ್ನು ಮಾಡಿಕೊಂಡೆ, ಅದು ಎರ್ನಾಕುಲಂ ಬಸ್. ಅದರಲ್ಲಿ ಹತ್ಕೊಂಡು ಬಂದು ನಾನು ಕೊಣನೂರು ತನಕ ಹತ್ಕೊಂಡು ಬಂದೆ. ಕೊಣನೂರಿಗೆ ಮತ್ತೆ ಇಳ್ಕೊಂಡು ಅಲ್ಲಿಂದ ಮತ್ತೆ ಕುಶಾಲನಗರ ಬಸ್ನ ಹತ್ತಬೇಕು. ಅದಕ್ಕೆ ವೆಯ್ಟ್ ಮಾಡಿದೆ. ಫೈನಲಿ ನಾನು ಇವಾಗ ಕುಶಾಲನಗರದಲ್ಲಿ ಮಡಿಕೇರಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಪಾಪ ಪ್ರಮೋದ್ ಅವರು 3 ಅವರ್ಸಿಂದ ನನಗೆ ವೆಯ್ಟ್ ಮಾಡಿದ್ದಾರೆ. ಇವಾಗ ಟೈಮ್ ಬಂದು 5 o'clock ನಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಡ್ತಿತ್ತು. ಓಕೆ, ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಹಾಗಾಗಿ ಇವಾಗ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ರೆಗ್ಯುಲರ್ ಆಗಿ ಬರೋ ಆಂಟಿ ಬಂದಿಲ್ಲ, ಹಾಗಾಗಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ, ಅಲ್ಲಿಗೆ ಬಂದಿದ್ದೀವಿ.
ಇವಾಗ ಫಸ್ಟು 1 ಪ್ಲೇಟ್ ಪಾನಿಪುರಿ ತೊಗೊಂಡಿದ್ದೀವಿ, ಹಾಗೆ ನೂಡಲ್ಸ್ ಪಾರ್ಸಲ್ ಹೇಳಿದ್ದೀವಿ, ಮಾಡ್ತಾ ಇದ್ದಾರೆ. ಗೈಸ್ ಇನ್ನೂ 1 ಪ್ಲೇಟ್ ಪಾನಿಪುರಿ ಹೇಳಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ನಾನು ಚೆನ್ನಾಗಿರಲ್ವೇನೋ ಅಂತ 1 ಪ್ಲೇಟ್ ಇಸ್ಕೊಂಡೆ, ಬಟ್ ಚೆನ್ನಾಗಿತ್ತು. ಹಾಗಾಗಿ ಇವಾಗ ಇನ್ನೊಂದು ಪ್ಲೇಟ್ ಕೊಡಿ ಅಂತ ಕೇಳಿದ್ವಿ, ಅದಕ್ಕೆ ಮಾಡ್ತಾ ಇದ್ದಾರೆ ರೆಡಿ. ಅದಾದಮೇಲೆ ನೂಡಲ್ಸ್ ಹೇಳಿದ್ದೀವಿ ಮನೆಗೆ ತಗೊಂಡೋಗಿಗೆ. ಶ್ರೇಯಾಂಶ್ ಮೊನ್ನೆಯಿಂದ ಕೇಳ್ತಾ ಇದ್ದ ನೂಡಲ್ಸ್ ಬೇಕು ದಿವ್ಯಾ, ನೂಡಲ್ಸ್ ಬೇಕು ದಿವ್ಯಾ ಅಂತ, ಹಾಗಾಗಿ ನೂಡಲ್ಸ್ನ ತೊಗೊಂಡೋಗೋಣ ಅಂತ. ಗೈಸ್ ನೂಡಲ್ಸ್ ಪಾರ್ಸಲ್ ತಗೊಂಡು ಒಂದು ಆಟೋ ಬುಕ್ ಮಾಡಿದ್ವಿ. ಇವಾಗ ಆಟೋ ಬಂತು, ಆಟೋಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಇವಾಗಷ್ಟೇ ಮನೆ ರೀಚ್ ಆದ್ವಿ. ನಮ್ಮ ಮಿಸ್ಟಿ ನೋಡಿ ಇಲ್ಲಿ ಕೂತ್ಕೊಂಡು ಸುಬ್ಬಿ ಇದೆಂತ ಶ್ರೇಯಾಂಶ್ ಹೊರಗೆ ಬರ್ತಾ ಇಲ್ಲ, ಅವ್ನದು ಎಕ್ಸ್ಪ್ರೆಷನ್ ನೋಡೋಣ ಅಂತ ನಾನು ಪ್ರಮೋದವರು ವೆಯ್ಟ್ ಮಾಡಿದ್ರೆ ಕಾಣಿಸ್ತಾನೆ ಇಲ್ಲ. ವರ್ಣ್ಯ ದಿವ್ಯಾ ಬಂದಿಟ್ಲ ಬರೇ, ದಿವ್ಯಾ ಬಂದಿಟ್ಲ ಬರೇ. ಏ എന്താക്കുണ്ടായി നിങ്ങൾ, എന്താക്കുണ്ടായി ಶ್ರೇಯಾಂಶ್? എന്ത് ನೂಡಲ್ಸಾ? ಓಕೆ, ಇವಾಗಷ್ಟೇ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನೂಡಲ್ಸ್ ತಂದಿದ್ವಿ, ಅದನ್ನೆಲ್ಲ ತಿಂದ್ವಿ. ಶ್ರೇಯಾಂಶ್ ಓದ್ಕೊಳ್ಬೇಕು, ದಿವ್ಯಾ ಬಾ ಓದಿಸ್ಕೊಡು ಅಂತ, ಹಾಗಾಗಿ ಇವಾಗ ಅನಿಮಲ್ಸ್ ನೇಮ್ನ ಓದಿಸ್ಕೊಡ್ತಾ ಇದ್ದೆ. ಅಲ್ಲ ಶ್ರೇಯಾಂಶ್? ಓದಿಸ್ಕೊಡಿ ಬನ್ನಿ. ಗೈಸ್ ನೋಡಿ, ನಾನು ಅನಿಮಲ್ಸ್ ಕಲ್ತಿದ್ದೀನಿ. ಹ್ಞೂ ಹೇಳಿ, ಯಾವ ಅನಿಮಲ್ ಇದೆ ಅದ್ರಲ್ಲಿ ಹೇಳಿ, ಯಾವುದಿದೆ? ಲಯನ್, ಹಿಪ್ಪೋಪೊಟಮಸ್, ಮಂಕೀಸ್, ಕೌ, ಅಂಬೆ, ಪೀಕ್, ವಾರ್ಸ್, ಶೀಪ್, goat, fox, lion, tiger, dog. ಓಕೆ, ಇವತ್ತು ನೈಟ್ ಡಿನ್ನರಿಗೆ ಚಿಕನ್ ಕರಿ, ಹಾಗೆ ಅಮ್ಮ ರೊಟ್ಟಿ ಮಾಡಿದ್ದಾರೆ, ಸಣ್ಣ ಸಣ್ಣ ಪುಟಾಣಿ ರೊಟ್ಟಿ. ಈಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಡಿನ್ನರ್ ಮಾಡೋಣ ಅಂತ. ಶ್ರೇಯಾಂಶ್ ಇಲ್ಲಿ ನೂಡಲ್ಸ್ ತಿಂತ ಕೂತಿದ್ದಾನೆ. ಓಕೆ, ಇವಾಗ ಎಲ್ಲದನ್ನು ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ ಡಿನ್ನರ್ಗೆ, ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇವತ್ತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಮತ್ತು ಗೈಸ್ ಇದು ನಾನು ಆಗಲೇ ರೊಟ್ಟಿ ಅಂದೆ, ಇದು ಹೆಸರು ಪತ್ರಿ ಅಂತ. ಕೇರಳದಲ್ಲಿ ಇದು ಈ ಡಿಶ್ ಮಾಡ್ತಾರೆ, ಸೇಮ್ ರೊಟ್ಟಿ ಥರನೇ ಇರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಹಾಗಾಗಿ ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.